ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಬಾಳೆಕಾಯಿನ ಕ್ಲೀನಾಗಿ ತೊಳೆದು ಹೆಚ್ಚೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾಳೆಕಾಯಿ ದಿಂಡ ಎಲ್ಲ ಸ್ವಲ್ಪ ಕಪ್ಪಾಗಿದೆ, ಯಾಕಂದರೆ ತುಂಬ ದಿನ ಆಗಿತ್ತು, ತಂದು 1-2 ದಿನ ಮೇಲಾಗಿತ್ತು. ಹಾಗಾಗಿ ಅದು ಗೊನೆಲೇ ಇದ್ದರೆ ಇಷ್ಟು ಕಪ್ಪು ಅನಿಸಲ್ಲ. ಅದು ಕಿತ್ತು ಮನೆಗೆ ತಂದು 2 ದಿನ ಅಂತ ಅಂದರೆ ಕಪ್ಪಾಗುತ್ತೆ. ಇದು ನನಗೆ ಆ್ಯಕ್ಚುಲಿ ಯಾರೋ ಕೊಟ್ಟಿದ್ದು ಬಾಳೆಕಾಯಿದು ಕಪ್ಪಿರೋದನ್ನೆಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ, ಮೇಲ್ಗಡೆ ಲೇಯರ್ನೆಲ್ಲ. ಕಪ್ಪಿರೋ ಅಂಥದ್ದನ್ನೆಲ್ಲ ಸಿಪ್ಪೆ ಹಾಕಿನೂ ಬಾಳೆಕಾಯಿ ಪಲ್ಯನೂ ಮಾಡ್ತಾರೆ, ಬಾಳೆಕಾಯಿ ಬೋಂಡ ಬಜ್ಜಿ ಎಲ್ಲ ಮಾಡ್ತಾರೆ. ಬಟ್ ನಾನು ಇವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಉದ್ದುದ್ದಕ್ಕೂ ಹೆಚ್ಕೊಬೋದು. ನಾನು ರೌಂಡಾಗಿ ಹೆಚ್ಕೊಂಡು ಮಾಡ್ತಾಯಿದ್ದೀನಿ. ಚಿಪ್ಸ್ ಥರನೂ ಮಾಡ್ಬೋದು. ಇವಾಗ ನಾನು ಬಾಳೆಕಾಯ್ದು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಸಿಪ್ಪೆನೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಉದ್ದುದ್ದಕ್ಕೆ ಹೆಚ್ಚಿ ನೀವು ಮೆಣಸಿನ್ಕಾಯಿ ಬಜ್ಜಿ ಥರನೂ ಹಾಕ್ಬೋದು. ನಾನು ಚಿಕ್ಕದಾಗೆ ರೌಂಡಕ್ಕೆ ಸ್ವಲ್ಪ ಸ್ಲೈಡ್ ಮಾಡಿಕೊಂಡು ಹೆಚ್ಕೊಂಡ್ರೆ ಉದ್ದ ಬರುತ್ತೆ ಅಂತೇಳಿ, ಇಲ್ಲಾಂದರೆ ರೌಂಡು ಚಿಕ್ಕದಾಗುತ್ತೆ, ಸಣ್ಣ ಆಗುತ್ತೆ ಅಂತ ಸ್ವಲ್ಪ ಸ್ಲೈಡ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಒಂದು ಹೆಚ್ಚು ಅಷ್ಟೊತ್ತಿಗಲೇ ಇನ್ನೊಂದು ಬಾಳೆಕಾಯಲ್ಲಿ ಬ್ಲ್ಯಾಕ್ ಆಗಿತ್ತು. ಹಂಗಾಗಿ ಅದನ್ನು ಸ್ವಲ್ಪ ಹೆರ್ಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಸ್ವಲ್ಪ ಅದು ಎರಿಯೋದು ಅವಶ್ಯಕತೆ ಇರಲಿಲ್ಲ, ತುಂಬ ದಿನ ಆಗಿತ್ತಂತ ಬ್ಲ್ಯಾಕ್ ಆಗಿತ್ತಂತ ಹೆರ್ಕೊಂಡೆ ಎಲ್ಲ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು 2 ಕಪ್ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಹಿಟ್ಟನ್ನ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮತ್ತು ಇನ್ನೇನು ಹಾಕಿಲ್ಲ. ಎಣ್ಣೆ ಕಾದಿದೆಯಾ ಅಂಥೇಳಿ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕ್ಬಿಟ್ಟು ನೋಡಿದೆ, ಗುಳ್ಳೆ ಥರ ಬಂದಿದೆ. ಆಲ್ಮೋಸ್ಟ್ ಕಾದಿದೆ ಅಂತೇಳ್ಬಿಟ್ಟು ನಾನು ಒಂದೇ ಸಲ ತುಂಬ ಹಾಕೋದು ಬೇಡ ಅಂತ ಫಸ್ಟ್ ಸಲ ಮಾಡ್ತಾ ಇರೋದು, ಫಸ್ಟ್ ಇಬ್ಬೆ ಬೇಯಿಸ್ತಾ ಇರೋದು ಅಂಥೇಳಿ ಒಂದು 5 ಹಾಕ್ಕೊಂಡು ಬೇಯಿಸ್ಕೊಂಡೆ. ಇದನ್ನು ತಕ್ಷಣವೇ ತಿರುಗಿಸಿ ಹಾಕಬೇಡಿ, 1-2 ನಿಮಿಷ ಬೆಂದಾದ್ಮೇಲೆ ತಿರುಗಿಸಿ ಹಾಕಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಅದೆಲ್ಲ ಬಿಟ್ಕೊಂಬಿಡುತ್ತೆ. ಸ್ವಲ್ಪ ಬೆಂದಾದ್ಮೇಲೆ ತಿರುಗಿಸಿ ಹಾಕಿ. ತುಂಬ ಜಾಸ್ತಿ ಬೇಯಿಸೋದು ಬೇಡ, ಗೋಲ್ಡನ್ ಬ್ರೌನ್ ಬೇಯೋ ತನಕ ಇದ್ದರೆ ಸಾಕು. ಗೋಲ್ಡನ್ ಬ್ರೌನ್ ಆದ ತಕ್ಷಣವೇ ಇದನ್ನು ತೆಗೆದು ತಿನ್ನೋಕ್ಕೆ, ಸ್ವಲ್ಪ ಆರಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆತ್ತಪ್ ಜೊತೆ ಚಟ್ನಿ ಜೊತೆನೂ ತಿನ್ಬೋದು, ಇದು ಹಾಗೇ ತಿನ್ಬೋದು. ಬಟ್ ನನ್ನ ಮಗಳು ತಿನ್ನೋಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ಮಲಗಿದ್ಲು. ಅವಳ ಜೊತೆ ಆಟ ಆಡೋಕ್ಕೆ ಅಂತ ನನ್ನ ಫ್ರೆಂಡ್ಸ್ ಮಕ್ಕಳು ಬಂದಿದ್ದರು, ಅವ್ರಿಗೆ ಕೊಟ್ಟೆ. ಅವರಂತೂ ತುಂಬ ಖುಷಿಯಿಂದ ತಿಂದರು. ಮಕ್ಕಳು ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಇಷ್ಟಪಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ.